ಮಾರ್ನಿಂಗ್ ಎಲ್ರಿಗೂ ಶುಭೋದಯ, ಶರಣಾರ್ಥಿ. ಇವತ್ತು ದಿನ 2 ನಾವೆಲ್ಲಿದ್ದೀವಿಯಪ್ಪ ಅಂದ್ರೆ ನಾಗ್ಪುರದಾಗ. ಸೊ ನಾಗ್ಪುರಿಂದ ಇವತ್ತು ಗ್ವಾಲಿಯರ್ ಕಡೆ ಹೊರ್ಟೀವಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು. ಆ್ಯಕ್ಚುಲಿ ಬೆಳಗ್ಗೆ ಹೇಳ್ಬೇಕನ್ನೋ ಟೈಮ್ಗಿಂತ ಒಂದು ಸ್ವಲ್ಪ ಲೇಟ್ ಮಾಡೇ ಎದ್ದಿದ್ವಿ. ಯಾಕೆಂದರೆ ನಾವು ಗೊತ್ತಲ್ಲ, ಹೇಳೋದ ಒಂದು ಸ್ವಲ್ಪ ಎದ್ದೇಳೋ ಟೈಮಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಲಗೇಜ್ನೆಲ್ಲ ಲೋಡ್ ಮಾಡ್ತಾ ಇದ್ದಾರೆ. ನಮ್ಮ ವಿಶ್ವ ಅವರು ನಮ್ಮ ಎಕ್ಸಾಸ್ಟ್ನ ಸ್ವಲ್ಪ ಟೈಟ್ ಮಾಡ್ತಾ ಇದ್ದಾರೆ. ಸೊ ಮಾಡಿಕೊಂಡು ನಮ್ಮ ಸ್ಮೈಲಿ ಕೂಡ ರೆಡಿಯಾಗಿದೆ. ಸೊ ಇಲ್ಲಿಂದ ನಾವು ಗ್ವಾಲಿಯರ್ ಕಡೆ ಹೋಗ್ತಾ ಇದ್ದೀವಿ. ಸೊ ಅರೌಂಡ್ 700 ಕಿಲೋಮೀಟರ್ಸ್, 700 ಕಿಲೋಮೀಟರ್ಸ್ ಏನೋ ಆಗಿದೆ. ಸೊ ಆರಾಮಾಗಿ ರಾತ್ರಿ ಆಗುತ್ತೆ ಇವತ್ತು ಒಂದು ಸ್ವಲ್ಪ, ಬಟ್ ಪರವಾಗಿಲ್ಲ, ರೀಚ್ ಆಗ್ತೀವಿ. ಸೊ ನಾಗ್ಪುರಲ್ಲಿ ನೆಸ್ಟಾ ಸೂಟ್ಸಲ್ಲಿ ಇದ್ವಿ. ಇವಾಗ ಎಲ್ಲ ಆಯಿತು, ದೇವ್ರ ಹೆಸರು ತೊಗೊಂಡು ಮತ್ತು ನಾವೇನೇನು ಬಿಡುವ. ಓಕೆ, ಚಚ್ಕೊಂಡು ಬರ್ತಾ ಇರಬೇಕಾದ್ರೆ ನಮ್ಮ ವಿಶ್ವಂದು ಗ್ಲೌಸ್ ಎಲ್ಲೋ ಬಿತ್ತು ಅಂತ ಅನ್ಸುತ್ತೆ. ಸೊ ಇವಾಗ ಸುಮ್ಮನೆ ಒಂದು ಸ್ವಲ್ಪ ಬ್ರೇಕ್ ತೊಗೋಣ ಅಂತ ನಿಂತ್ಕೊಂಡಿದ್ದೀವಿ. ಹೈವೇನೂ ಚೆನ್ನಾಗೇ ಇದೆ, ರುಬ್ಕೊಂಡು ಬರ್ತಾ ಇದ್ದೀವಿ. ಮಿಡಲಲ್ಲಿ ಸ್ವಲ್ಪ ಕರ್ನಾಟಕದವರು ಸಿಕ್ಕರು, ಅವ್ರಿಗೂ ಹಾಗೆ ಬಾಯ್ ಮಾಡಿಕೊಂಡು ವಿಡಿಯೋ ಏನು ಮಾಡಲಿಕ್ಕಾಗಲಿಲ್ಲ. ಯಾಕೆ ಬಿಕಾಸ್ ಗೋಪುರದಲ್ಲಿ ಒಂದು ಸ್ವಲ್ಪ ಎರರ್ ಬಂದಿರೋ ಸಲುವಾಗಿ ಅದು ರೆಕಾರ್ಡ್ ಆಗ್ತಾಯಿಲ್ಲ ಕರೆಕ್ಟಾಗಿ. ಸೊ ಬ್ರೇಕ್ ತೊಗೊಂಡು ಮತ್ತೆ ಇಲ್ಲಿಂದ ಮುಂದೆ ಹೋಗ್ತೀವಿ. ಪ್ರೆಸೆಂಟ್ ನಾವಿದ್ದೀವಿಪ್ಪ ಎಲ್ಲಿ ಅಂತಂದರೆ ಮಧ್ಯಪ್ರದೇಶನ ಯಾವ ಊರು ಇದು, ನಿಯರ್ ಜಬಲ್ಪುರ್. ಸೊ ಒಂಥರ ಮಳೆನೂ ಶುರುವಾಗಿದೆ. ಸೊ ಈ ಮಳೆಯಲ್ಲಿ ನಾನೇನೋ ಒಂದು ಕಷ್ಟಪಡ್ತಾ ಇದ್ದೀನಿ. ಸೊ ನಾನಂತೂ ರೆಡಿ ಕೇಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ನಾನು ಹಿಂದ್ಗಡೆ ಎಲ್ಲ ನನಗೆ ನೋಡ್ತವ್ರೆ ಇವನು ಏನು ಮಾಡ್ತಾ ಇದ್ದಾನೆ ಅಂತ. ದ ಥಿಂಗ್ ಈಸ್, ನನ್ನ ಗಾಡಿ ಕೂಡ ಫುಲ್ಲಾಗಿ ರೆಡಿ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಬ್ಯಾಸ್ಗಿದಾಗ ಒಂಥರ ಮಧ್ಯಪ್ರದೇಶ ನಾವು ಮಳೆ ನೋಡೋದು, ನಾನು ಹಿಂದೆಲ್ಲ ಜನರು ಅಂತ ಎಲ್ಲ ನನಗೆ ನೋಡೋತಾರೆ. ಬಟ್ ಇಟ್ಸ್ ಓಕೆ, ಏನೋ ಒಂದು ಮಾಡ್ಬೇಕಲ್ಲ ಅಷ್ಟೇ. ಏನಾಯ್ತಪ್ಪ ಅಂತಂದ್ರೆ ಜಗ್ಗಿ ಜೋರು ಹೊಂಟದಿಲ್ಲ ಮಧ್ಯಪ್ರದೇಶದಾಗ. ಸೊ ಹಂಗಾಗಿ ನಾವೇನು ಮಾಡಿದ್ವಿ ಅಂತಂದರೆ ಇಲ್ಲಿ ಮಿಡ್ವೇ ಟ್ರೀಟ್ ಅಂತೇನೋ ಒಂದು ಹೋಟೆಲ್ ಅದು. ಸೊ ಊಟಕ್ಕೆ ನಿಂತ್ಕೊಂಡಿದ್ದೀವಿ. ನಾನಂತೂ ಎಲ್ಲ ಡ್ರೆಸ್ಸಿಂಗ್ ಗೇರ್ಸ್ನ ಎಲ್ಲ ತೆಗೆದುಬಿಟ್ಟು ಎಲ್ಲ ಕುತ್ಕೊಂಡಿದ್ದೀನಿ. ಸೊ ಒನ್ಸ್ ಊಟ ಬಂದರೆ ಊಟ ಮಾಡಿಕೊಂಡು ಮತ್ತೆ ಇಲ್ಲಿಂದ ಬಿಡಬೇಕು ಅಂತ ಇರುತ್ತೆ. ಸೊ ಊಟ ಮುಗಿಸ್ಕೊಂಡು ನಾವು ಅರೌಂಡ್ ಸಾಗರ್ ಕಡೆ ಹೋಗಬೇಕಾದ್ರೆ ನಮಗೆ ರೂಟ್ ಮಿಸ್ ಆಗಿತ್ತು, ಮತ್ತೆ ತಿರುಗಿಸ್ಕೊಂಡು ಬರ್ತಾಯಿದ್ವಿ. ಸೊ ಇವತ್ತಿಗೆ 2 ದಿನದಲ್ಲಿ ನಾವು 3ನೇನ ಫುಲ್ ಟ್ಯಾಂಕ್ ಮಾಡಿಸ್ಕೊತಾ ಇದ್ವಿ. ಪೆಟ್ರೋಲ್ ಖಾಲಿ ಆಗಿತ್ತು. ಸೊ ಇವಾಗ ಮತ್ತೆ ಒಂದು ಸಲ ಫುಲ್ ಟ್ಯಾಂಕ್ ಮಾಡಿಬಿಟ್ಟು ಸಾಗರ್ ಅಂದರೆ ಝಾನ್ಸಿ ಬರುತ್ತೆ. ಝಾನ್ಸಿ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಝಾನ್ಸಿ ಹಿಂದ್ಗಡೆ ಪ್ಲೇಸ್ ಬಂದುಬಿಟ್ಟು ಸಾಗರ್ ಅಂತ. ಸೊ ಸಾಗರ್ ಹೋಗಿ ಇವತ್ತು ಹಾಲ್ಟ್ ಮಾಡ್ಬೇಕಂತ ಅನ್ಕೋತಾ ಇದ್ದೀನಿ. ಪೆಟ್ರೋಲ್ ಹಾಕಿಸ್ಕೊಂಡಾದ್ಮೇಲೆ ನಾವು ಸರಿ ಸುಮಾರು 100-150 ಕಿಲೋಮೀಟರ್ ಬಂದಿದ್ದೀವಿ. ಇವಾಗ ನಮಗೆ ನರ್ಮದಾ ಒಂದು ಪವಿತ್ರವಾದ ಒಂದು ನದಿಗಳಲ್ಲಿ ಒಂದಾದ ಒಂದು ನರ್ಮದಾ ನದಿ ಅಂತ ನಾವು ಎಲ್ರಿಗೂ ಗೊತ್ತಿರೋ ವಿಷಯ. ದರ್ಶನ ತೊಗೋಣ ಅಂತ ನಿಂತ್ಕೊಂಡ್ವಿ. ದರ್ಶನ ಮಾಡಿಕೊಂಡು ಒಳ್ಳೆ ಇದನ್ನು ನೋಡಿಕೊಂಡು ಇಲ್ಲಿಂದ ನಾವು ಮತ್ತೆ ಸಾಗರ ಅಂದರೆ ಸಾಗರ ಕಡೆ ಹೋಗ್ತೀವಿ. ಇವತ್ತಿನ ದಿನ ತುಂಬ ಒಂಥರ ಬೋರ್ ಆಯ್ತು. ಬಿಕಾಸ್ ಒಂದು ಡೇಯಲ್ಲಿ ನಾವು 200-300 ಕಿಲೋಮೀಟ್ರು ಬರೋಕ್ಕೆ ಅಷ್ಟೇ ಆಯ್ತು. ಯಾಕಂದರೆ
ಮಳೆ ಎಷ್ಟು ಜಗ್ಗಿ ಬರತ್ತಿತ್ತು ಅಂತಂದ್ರೆ ಅಲ್ಲಾಡಿಸ್ತಾ ಇತ್ತು. ಸೊ ಹಂಗಾಗಿ ಲೇಟ್ ಆಯಿತು. ಸೊ ಇವಾಗ ನಾವು ಸದ್ಯಕ್ಕೆ ಮೊಟೆಲ್ ಕೇಟಿ ಅಲ್ಲಿದ್ದೀವಿ. ಇದು ಬಂದುಬಿಟ್ಟು ಸಾಗರ ಎಲ್ಲಿ ಬರುತ್ತಪ್ಪ ಅಂದರೆ ಝಾನ್ಸಿ, ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ, ಅದರ ಹಿಂದ್ಗಡೆ ಇದೆ. ಸೊ ಇವತ್ತಿಗೆ ಇದೇ ಸ್ಟೇಯಲ್ಲಿ ಅಂದರೆ ಇಲ್ಲೇ ಬೈಪಾಸ್ ಹೈವೇ ಇದೆ. ಸೊ ಇದೇನು ಕಾಣಿಸ್ತಾ ಇದೆಯಲ್ಲ, ಸೊ ಇದು ಹೈವೇ ಆ್ಯಕ್ಚುಲಿ. ಸೊ ಹಂಗಾಗಿ ಇಲ್ಲೇ ಒಳಗಡೆ ಬಂದಿದ್ದೀವಿ. ಸೊ ಇವತ್ತಿಗೆ ಅಷ್ಟೇನು ಹೇಳ್ಕೊಳ್ಳೋ ಥರ ಏನು ರೈಡ್ ಆಗಲಿಲ್ಲ, ಬಿಕಾಸ್ ಮಳೆ. ಸೊ ಹಾಗಾಗಿ ನಾವು ನಾಗ್ಪುರಿಂದ ಸಾಗರ್ ತನಕ ಬಂದಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಇವತ್ತೇನು ಜಾಸ್ತಿ ರೈಡ್ ಮಾಡಲಿಲ್ಲ ನಾವು. ಬಟ್ ಮಳೆಯಲ್ಲಿ ತುಂಬ ತೊಯಿಸ್ಕೊಂಡು ಅದು ಇದು ಏನೇನೋ ಆಯಿತು. ಬಟ್ ಹಂಗಾಗಿ ಇವತ್ತಿನ ದಿನ ನಾವು ಅಂದರೆ ದಿನ 2 ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ ಸಾಗರಲ್ಲಿ. ಸೊ ಊಟ ಮಾಡಿಕೊಂಡು ಇಲ್ಲೇ ಊಟ ಇದೆ. ಸೊ ಇಲ್ಲೇ ಊಟ ಮಾಡಿಕೊಂಡು ಮೇಲ್ಗಡೆ ರೂಮ್ ಇದೆ. ಸೊ ಮಲ್ಕೊಂಡ್ಬಿಟ್ಟು ನಾಳೆ ಬೆಳಗ್ಗೆ ಫ್ರೆಶ್ ಆಗಿ ಅರ್ಲಿ ಮಾರ್ನಿಂಗ್ ಝಾನ್ಸಿಯಿಂದ ಗ್ವಾಲಿಯರಿಂದ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಡೆಲ್ಲಿ ತನಕ ರೀಚ್ ಆಗೋ ಥರ ನೋಡಬೇಕು ಅಂತ ಇದೆ. ಸೊ ನೋಡೋಣ, ಅಲ್ಲಿ ತನಕ ಶುಭರಾತ್ರಿ, ಸಿಹಿ ಕನಸುಗಳು. ಮತ್ತೆ ಸಿಗುವ ನಾಳೆ ವ್ಲಾಗಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.